ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಿನ್ನೆ DK ಶಿವಕುಮಾರ್ ಅವರು ವಿಭಾಗ ಮಟ್ಟದ ಸಭೆಯನ್ನು ನಡೆಸಿದರು. ಆ ಸಭೆಯಲ್ಲಿ ಗಡಿ ಸಮಸ್ಯೆ ಒಂದು ವಿಸ್ತೃತ ಅಂತ ಚರ್ಚೆಯನ್ನು ನಾನು ಬೆಂಗಳೂರಿನಲ್ಲಿ ಮಾಡ್ತೇನೆ ಅಂತ ಹೇಳಿದರು. 1 ಕೋಟಿ ಏನು ಬರ ಪರಿಹಾರವನ್ನು ನಾನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡ್ತೇನೆ ಅಂತ ಹೇಳಿದರು. ಅದರ ಮುಖ್ಯವಾಗಿ ಇಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕಂತ ಬೇಡಿಕೆಯನ್ನು ಕೂಡ ಚುನಾಪ ಪೂಜಾರಿ ಇಟ್ಟಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿಯವರು ಸಾಲ ಮನ್ನಾ ಮಾಡಿದರು. 25 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದರು. ನಂತರ ಸಹಾಯಧನವನ್ನು ಕೂಡ ಹೆಚ್ಚು ಕೊಟ್ಟಿದ್ದರು. ಈಗ ಇವರ ಮೇಲೆ ಒತ್ತಡ ಬಂದಿದೆ. ಆದರೆ ಇವರ ಸಚಿವರು ಪ್ರಿಯಾಂಕಾ ಖರ್ಗೆ ಅವರ ಹತ್ತಿರ ಮೊದಲು ಕೇಂದ್ರ ಸರ್ಕಾರ ಸಾಲವನ್ನು ಮನ್ನಾ ಮಾಡಲಿ, ನಂತರ ನಾವು ಮಾಡ್ತೇವೆ ಅನ್ನುವಂಥ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಆದರೆ ಇದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕಾಗ್ತದೆ. ಯಾಕಂದರೆ ಬರಗಾಲಿದೆ, ನೀವು ಸಾಲ ಮನ್ನಾ ಮಾಡಿದರೆ ನಾವು ಬದುಕ್ತೇವೆ ಅನ್ನುವಂಥ ಮಾತುಗಳನ್ನು ಚುನಾವ್ ಪೂಜಾರಿ ಹೇಳಿದ್ದಾರೆ. ಅದರ DK ಶಿವಕುಮಾರ್ ಎಷ್ಟು ಸೀರಿಯಸ್ ತೆಗೆದುಕೊಳ್ತಾರೆ ಅದಕ್ಕೆ ಕಾದು ನೋಡಬೇಕು. ಹಣಕಾಸಿನ ಕೊರತೆ ಇದೆ, ಪಂಚ ಗ್ಯಾರಂಟಿಗಳು ಸರಿಯಾಗಿ ನಡೆಸ್ಕೊಂಡು 2 ವರ್ಷ ಹೋಗಬೇಕಾಗಿದೆ. ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅದರ ರೈತರ ಬೇಡಿಕೆಯನ್ನು ಕೂಡ ನೀವು ಈಡೇರಿಸಲೇಬೇಕಾಗ್ತದೆ. ಈ ಚುನಾವಣೆ ಪ್ರಕ್ರಿಯೆ ನಮೂನೆ ಮುಗಿದ ನಂತರ ನಾನು ಅಧಿವೇಶನ ಮಾಡ್ತೇನೆ ಅಂತ, ಆ ಅಧಿವೇಶನದಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಬೇಕಾಗ್ತದೆ. ಇನ್ನೊಂದು, ಅದು ತೂಕದ ಯಂತ್ರ. 81 ಸಕ್ಕರೆ ಫ್ಯಾಕ್ಟ್ರಿಗಳಿವೆ, ಅಲ್ಲಿ 69 ಪ್ರೈವೇಟ್ ಇವೆ, 8 ಸಹಕಾರಿ ಸಂಘದ ಅಡಿಯಲ್ಲಿ ನಡೀತಾ ಇದ್ದಾವೆ. ನಂತರ 1 ಸರ್ಕಾರಿ ಸ್ವಾಮ್ಯದಿದೆ. ಇನ್ನೂ 10 ರಿಂದ 15 ಹೊಸ ಫ್ಯಾಕ್ಟ್ರಿಗಳು ಕೂಡ ಪ್ರಾರಂಭ ಆಗುವಂಥ ಹಂತದಲ್ಲಿವೆ. ಏನೇ ಆಗಲಿ, ಇಲ್ಲಿ ಕಬ್ಬಿನ ತೂಕದಲ್ಲಿ ಮೋಸ ಮಾಡ್ತಾಯಿದೆ ಅಂತ ಬಹುದಿನದ ಒಂದು ಬೇಡಿಕೆ ಕೂಡ ಇದೆ. ಅದನ್ನು ಈಡೇರಿಸಬೇಕಾಗ್ತದೆ. ಡಿಜಿಟಲ್ ಯಂತ್ರಗಳನ್ನು ನೀವು ಕೂಡಿಸ್ಬೇಕು, ಅದು ಕೂಡ ದೊಡ್ಡ ನಿರ್ಣಯ. ಅದು ಕ್ಯಾಬಿನೆಟಲ್ಲಿ ಆಗಬೇಕು. ಅಲ್ಲಿ ಹಣಕಾಸಿನ ಒಂದು ವಿಷಯವನ್ನು ಪ್ರಸ್ತಾಪ ಆಗ್ತಿದೆ. ಅಲ್ಲಿ ಡಿಜಿಟಲ್ ಯಂತ್ರಗಳಿಗೆ ಎಷ್ಟು ಹಣ ಬೇಕು ಅದನ್ನು ಮಂಜೂರು ಮಾಡಬೇಕಾಗ್ತದೆ. ಅದಕ್ಕಿಂತ ಮೊದಲು ಈ ನೋಟಿಸ್ ಕೊಡಬೇಕಾಗ್ತದೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರಿಗೆ. ನೀವು ಗೇಟ್ ಒಳಗಡೆ ಕೊಡ್ರಿ ಜಾಗ, ಹೊರಗಡೆ ಕೊಡ್ರಿ, ಅಥವಾ ಇನ್ನೊಂದು ಕಡೆಗೆ ಕೊಡ್ರಿ, ಅಥವಾ ರೈತ ಸಂಘದವರು ಯಾವ ರೀತಿ ಸರ್ಕಲ್ ಕೇಳ್ತಾರೆ ಆ ಸರ್ಕಲ್ಗೆ ಕೊಡಿ. ಒಂದೇ ಒಂದು ನಿಯಂತ್ರಣ ಯಂತ್ರವನ್ನು ನೀವು ಸಕ್ಕರೆ ಸಚಿವಾಲಯದಲ್ಲಿ ಇಟ್ಟುಬಿಡಿ. ಆಗ ಮೋಸ ತಡೆಗಟ್ತದೆ. ಅದು ಬೇಡಿಕೆ ಕೂಡ ಇದೆ. ಇನ್ನು ಗುರ್ಲಾಪುರ ಹೋರಾಟ ಮತ್ತೊಂದು ಹೋರಾಟಕ್ಕೆ ಸಿದ್ಧತೆ ಕೂಡ ಪ್ರಾರಂಭ ಮಾಡುವಂಥ ಹಂತದಲ್ಲಿ ರೈತ ಮುಖಂಡರು ಚರ್ಚೆ ಮಾಡ್ತಾಯಿದ್ದಾರೆ. ಅದೇನಾದರೂ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಯ್ತಂದರೆ 4500 ಪ್ರತಿ ಟನ್ನಿಗೆ ಕೊಡಬೇಕಾಗ್ತದೆ. ಇನ್ನು ಹಳೆ ಬಾಕಿ ಸಹಾಯಧನ 7 ರಿಂದ 8 ಫ್ಯಾಕ್ಟ್ರಿಗಳು 80 ಕೋಟಿ ಹಣ ಇನ್ನೂ ಬಾಕಿ ಉಳಿಸ್ಕೊಂಡಿವೆ. ಸಹಾಯಧನ ಕೊಡಬೇಕಾಗಿತ್ತು. ಸರ್ಕಾರದ ಸಹಾಯಧನ 50 ರೂಪಾಯಿ ಕೊಟ್ಟರು, 300 ಕೋಟಿ ಕೊಟ್ಟರು. ನಂತರ ಕೆಲವು ಫ್ಯಾಕ್ಟ್ರಿಗಳು ಕೊಟ್ಟಿದ್ದಾರೆ. ಅದರ ಕೆಲವು ಫ್ಯಾಕ್ಟ್ರಿಗಳು ಏನು 50 ರೂಪಾಯಿ ಹೆಚ್ಚುವರಿ ಸಹಾಯಧನ ಇತ್ತು, ಇನ್ನೂ ಕೊಟ್ಟಿಲ್ಲ. ಅದನ್ನು ಕೂಡ ಕೊಡಿಸ್ಬೇಕು. ಡಿಜಿಟಲ್ ಯಂತ್ರಗಳನ್ನು ನೀವು ಕೂಡಿಸೋದ್ರಿಂದ ರೈತರಿಗೆ ನ್ಯಾಯ ಕೊಡಿಸಿದಂತ ಆಗ್ತದೆ. ಅರ್ಧ ಸಮಸ್ಯೆ ಅಲ್ಲೇ ಬಗೆಹರಿತಿದೆ. ಅದು ಯಾಕಂದ್ರೆ 10 ಟನ್ ಇದ್ದಲ್ಲಿ 8 ಟನ್ ತೋರಿಸ್ತಾ ಇದ್ದಾರೆ, 2 ಟನ್ ಹೊಡಿತಾ ಇದ್ದಾರೆ. ಆ 2 ಟನ್ ಸಕ್ಕರೆಯನ್ನು ಗೋಡೌನ್ನಲ್ಲಿ ಇಡ್ತಾರೆ, ಅದನ್ನು ಮಹಾರಾಷ್ಟ್ರದ ಒಬ್ಬನಿಗೆ ಮಾರ್ತಾಯಿದೆ ಅಂತ ಆರೋಪ ಕೂಡ ಇದೆ. ಇದೆಲ್ಲದರ ಮಧ್ಯೆ ಇಲ್ಲಿ 2 ವಿಷಯಗಳನ್ನು ನೀವು ಮುಖ್ಯಮಂತ್ರಿಗಳು ಮಾಡಲೇಬೇಕು. ರೈತರ ಸಾಲ ಮನ್ನಾ ಮಾಡಬೇಕು ಮತ್ತು ಡಿಜಿಟಲ್ ಯಂತ್ರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಯಾರಾದರೂ ಪಾಲಿಸೋದಿಲ್ಲ, ಕೂಡಿಸೋದಿಲ್ಲ. ನಾವು ಅದೇ ಯಂತ್ರಗಳನ್ನು ಉಪಯೋಗ ಮಾಡ್ತೀವಿ ಅಂತಂದರೆ ಇಲ್ಲೇ ಜಿಲ್ಲಾಧಿಕಾರಿ ಸಕ್ಕರೆ ಫ್ಯಾಕ್ಟ್ರಿ ಪ್ರತಿ ವರ್ಷ ಏನು ರಿನ್ಯೂವಲ್ ಆಗ್ತವೆ, ಆ ರಿನ್ಯೂವಲ್ ಟೈಮ್ನಲ್ಲಿ ತಡೆ ಹಿಡಿಬೇಕು. ಅದಕ್ಕೆ ಸಕ್ಕರೆ ಸಚಿವರು ಕೂಡ ಇದನ್ನು ಗಮನಿಸಬೇಕಾಗ್ತದೆ. ಮುಖ್ಯಮಂತ್ರಿಗಳು ಮುತುವರ್ಜಿ ವಹಿಸಿ ಸಾಲ ಮನ್ನಾ ಮಾಡಬೇಕು ಮತ್ತು ಸಕ್ಕರೆ ಸಚಿವರು ಈ ಡಿಜಿಟಲ್ ಯಂತ್ರಗಳನ್ನು ಕೂಡಿಸಬೇಕಾಗ್ತದೆ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಶುಭವಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿ ಧ್ವನಿ ನಮ್ಮದು. ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.